ಹಲೋ ಎವ್ರಿವಾನ್, ಎಲ್ಲರೂ ಹೆಂಗಿದ್ದೀರಾ? ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗೋಯ್ತು. ಈ ಸಮ್ಮರ್ ಅಲ್ಲಿ ತುಂಬಾ ಜನ ಡಿಹೈಡ್ರೇಟ್ ಆಗ್ತಾ ಇದ್ದೀರಾ. ಯಾಕಂದ್ರೆ ಕರೆಕ್ಟ್ ಆದ ವಾಟರ್ ಇಂಟೇಕ್ ಇಲ್ಲ. ಕಾಲೇಜ್ ಸ್ಟೂಡೆಂಟ್ ಈ ಡಿಹೈಡ್ರೇಷನ್ ಪ್ರಾಬ್ಲಮ್ ಇಂದ ತುಂಬಾನೇ ಸಫರ್ ಆಗ್ತಿದ್ದಾರೆ. ಯಾಕಂದ್ರೆ ಕಾಲೇಜಲ್ಲಿ ಸ್ಪೋರ್ಟ್ಸ್ ಆಡೋದು, ಬೇರೆ ಆಕ್ಟಿವಿಟೀಸ್ ಮಾಡ್ತಾರೆ, ಅದರಿಂದ ಡಿಹೈಡ್ರೇಷನ್ ಆಗುತ್ತೆ. ಅಂಡ್ ಸ್ಪೋರ್ಟ್ಸ್ ಪರ್ಸನ್ ಮತ್ತೆ ಅಥ್ಲೆಟ್ಸ್ ಅವರೆಲ್ಲ ಕರೆಕ್ಟ್ ಆದ ವಾಟರ್ ಇಂಟೇಕ್ ನ ಮಾಡಿಲ್ಲ ಅಂದ್ರೇನು ಡಿಹೈಡ್ರೇಷನ್ ಆಗುತ್ತೆ. ಸ್ಪೋರ್ಟ್ಸ್ ಪರ್ಸನ್ ಮತ್ತೆ ಅಥ್ಲೆಟ್ಸ್ ಗೆ ಈ ಪ್ರಾಡಕ್ಟ್ ಒಂದು ಅಮೇಜಿಂಗ್ ಆದ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಅಂಡ್ ವುಮೆನ್ಸ್ ಅವರು ಕರೆಕ್ಟ್ ಆದ ನೀರ್ ಕುಡ್ದಿಲ್ಲ ಅಂದ್ರೇನು ಡಿಹೈಡ್ರೇಷನ್ ಆಗುತ್ತೆ. ಅಂಡ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋಕ್ಕೂ ತುಂಬಾನೇ ಚಾನ್ಸ್ ಐತೆ. ಸೊ ಇದಕ್ಕೋಸ್ಕರ ಹರ್ಬಲ್ ಲೈಫ್ ಅಲ್ಲಿ ಒಂದು ಅಮೇಜಿಂಗ್ ಪ್ರಾಡಕ್ಟ್ ಐತೆ. ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಡಿಹೈಡ್ರೇಷನ್ ಅಂದ್ರೆ ಏನು ಅಂತ ನಿಮಗೊಂದು ಡೌಟ್ ಬರ್ಬೋದು. ಡಿಹೈಡ್ರೇಷನ್ ಅಂದ್ರೆ ನಾವು ಕರೆಕ್ಟ್ ಆದ ವಾಟರ್ ಕುಡಿಲ್ಲ ಅಂದ್ರೆ ನಮ್ಮ ಬಾಡಿಗೆ ಬೇಕಾಗಿರೋ ಎಲೆಕ್ಟ್ರೋಲೈಟ್ಸ್ ಯಾವುದು ಸಿಗ್ದಲೇ ಇರೋವಾಗ ಡಿಹೈಡ್ರೇಷನ್ ಆಗುತ್ತೆ. ಈ ಡಿಹೈಡ್ರೇಷನ್ ಬಂದ್ರೆ ಏನೇನಾಗುತ್ತೆ ಅಂದ್ರೆ ಮೌತ್ ಫುಲ್ ಡ್ರೈ ಆಗುತ್ತೆ, ಲಿಪ್ಸ್ ಎಲ್ಲ ಡ್ರೈ ಆಗುತ್ತೆ, ಅಂಡ್ ಟಂಗು ಡ್ರೈ ಆಗುತ್ತೆ. ಮತ್ತೆ ತುಂಬಾ ಡಾರ್ಕ್ ಕಲರ್ ಅಲ್ಲಿ ಯೂರಿನ್ ಹೋಗುತ್ತೆ, ಲೈಕ್ ಯೆಲ್ಲೋ ಕಲರ್ ಆತರ ಅಲ್ಲ. ಮತ್ತೆ ತುಂಬಾನೇ ಟಯರ್ಡ್ ಆಗಿ ಫೀಲ್ ಮಾಡ್ತೀರಾ. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಇಲ್ಲ ಅಂದ್ರೆ ನಮ್ಗೆ ತುಂಬಾನೇ ಟಯರ್ಡ್ ಫೀಲ್ ಆಗುತ್ತೆ. ನಮ್ಮ ಆರ್ಗನ್ಸ್ ಕರೆಕ್ಟ್ ಆಗಿ ಯಾಕೆ ಕೆಲಸನೂ ಮಾಡಲ್ಲ. ಅಂಡ್ ಇನ್ನೂ ಒಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ಡಿಹೈಡ್ರೇಷನ್ ಆಗ್ಬಿಟ್ರೆ ಹೆಡ್ಡೇಕ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಒಂದ್ಸಲ ತಲೆ ಭಾರ ಇರುತ್ತೆ. ಒಬ್ರೊಬ್ರಿಗೆ ಇಲ್ಲಾಂದ್ರೆ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಇಲ್ಲಾಂದ್ರೆ ಟ್ರಾವೆಲ್ ಮಾಡ್ತಿರ್ತಾರೆ, ಸಡನ್ ಆಗಿ ಇಳ್ದಾಗ ತಲೆ ಸುತ್ತ ಬರುತ್ತೆ. ಯಾಕಂದ್ರೆ ಡಿಹೈಡ್ರೇಷನ್ ಇಂದ ಫಿಮೇಲ್ಗೆ ತುಂಬಾನೇ ಮಸಲ್ ಕ್ರ್ಯಾಂಪ್ ಆಗುತ್ತೆ. ಅವ್ರಿಗೆ ಮಸಲ್ಸ್ ಎಲ್ಲ ಒಂಥರ ನೋವಾ ಫೀಲ್ ಇರುತ್ತೆ. ಮತ್ತೆ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ. ಒಬ್ರೊಬ್ರಿಗೆಲ್ಲ ಕೈಯಲ್ಲಿ ಚರ್ಮ ಬರುತ್ತೆ, ಅದೆಲ್ಲ ಸ್ಕಿನ್ ಫುಲ್ ಡ್ರೈ ಆಗುತ್ತೆ. ಫೇಸ್ ಅಲ್ಲಿ ಇರೋ ಸ್ಕಿನ್ ಡ್ರೈ ಆಗಕ್ ಚಾನ್ಸ್ ಐತೆ. ಸೊ ಈ ಪ್ರಾಬ್ಲಮ್ ಎಲ್ಲ ನೋಡಿನೇ ಸ್ಪೋರ್ಟ್ಸ್ ಪರ್ಸನ್ಸ್ಗೆಲ್ಲ ಒಂದು ಸೂಪರ್ ಆದ ಪ್ರಾಡಕ್ಟ್ ಕೊಟ್ಟವ್ರೆ. ಅದು ಏನಂದ್ರೆ ಹರ್ಬಲ್ ಲೈಫ್ 24 ಹೈಡ್ರೇಟ್ ಅಂತ. ಇದರಲ್ಲಿ ಎಲೆಕ್ಟ್ರೋಲೈಟ್ಸ್ ಮತ್ತೆ ಎಸೆನ್ಷಿಯಲ್ ಆಫ್ ವಿಟಮಿನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಆರೆಂಜ್ ಫ್ಲೇವರ್, ನೋ ಆರ್ಟಿಫಿಷಿಯಲ್ ಕಲರ್ ಅಂಡ್ ನೋ ಶುಗರ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಬಯೋ ಅವೈಲಬಲ್ ಎಲೆಕ್ಟ್ರೋಲೈಟ್ಸ್ ಕೊಟ್ಟಿದ್ದಾರೆ, ವಿಟಮಿನ್ ಕೊಟ್ಟಿದ್ದಾರೆ, ವಿಟಮಿನ್ B1, B2, B5, B12 ಅಂಡ್ ಸಿ ಕೊಟ್ಟಿದ್ದಾರೆ. ಕ್ಯಾಲ್ಸಿಯಂ ಅಲ್ಲಿ ಮೆಗ್ನೀಷಿಯಂ ಕೊಟ್ಟಿದ್ದಾರೆ, ಪೊಟ್ಯಾಷಿಯಂ ಕೊಟ್ಟಿದ್ದಾರೆ, ಸೋಡಿಯಂ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಮಿಕ್ಸ್ ಮಾಡಿ ಕುಡಿಯೋವಾಗ ನಿಮ್ಮ ಹೈಡ್ರೇಷನ್ ಲೆವೆಲ್ ಸೂಪರ್ ಆಗಿರುತ್ತೆ. ನೀವು ಎನರ್ಜಿ ಆಗಿ ಫೀಲ್ ಮಾಡ್ತೀರಾ. ಸೊ ಇದರಲ್ಲಿ ಟೋಟಲ್ 20 ಸೇಶೀಟ್ಸ್ ಇರುತ್ತೆ. ನೀವು ಪರ್ ಡೇ ಒಂದು ತಗೋಬಹುದು, ಇಲ್ಲ ನೀವು 2 ಸಲನು ತಗೋಬಹುದು. ಇದನ್ನ ಹೆಂಗ್ ತಗೋಬೇಕು ಅಂದ್ರೆ ಒಂದು ಸೇಶೀಟ್ ಅಲ್ಲಿ 350 ml ಹಾಕೊಂಡು ನೀವು ಅವಾಗ ಸ್ವಲ್ಪ ಸ್ವಲ್ಪ ಕುಡಿದ್ರೇನೆ ನೀವು ಹೈಡ್ರೇಟ್ ಆಗಿರ್ತೀರಾ. ನೀವು ಹೈಡ್ರೇಟ್ ಆಗಿದ್ರೆ ನಿಮ್ಮ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಜಾಯಿಂಟ್ಸ್ ಗೆ, ಆರ್ಗನ್ಸ್ ಗೆ, ಕ್ಲಿಯರ್ ಸ್ಕಿನ್ ಗೆ ಬೂಸ್ಟ್ ಮಾಡಕ್ಕೆ ಎನರ್ಜಿನ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ನೀವು ಫುಡ್ ಮಾಡಿರ್ತೀರಾ, ಆ ಡೈಜೆಷನ್ ಆಗ್ಬೇಕು, ಆ ಟಾಕ್ಸಿಕ್ ರಿಮೂವ್ ಆಗ್ಬೇಕು. ಅವಾಗ ನಿಮ್ಮ ಆರ್ಗನ್ಸ್ ಕ್ಲಿಯರ್ ಫಂಕ್ಷನ್ ಅಲ್ಲಿ ಇರುತ್ತೆ. ನಮ್ಮ ಬಾಡಿಯಲ್ಲಿ 70% ವಾಟರ್ ಲೆವೆಲ್ ಇರಲೇಬೇಕು. ನೀವು ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಸೊ ಎಕ್ಸಾಂಪಲ್, ಇವಾಗ ನೀವು ಒಂದು 70 kg ಇದ್ದೀರಾ ಅಂದ್ರೆ 20 kgಗೆ 1 ಲೀಟರ್ ಅಂತ ಕೌಂಟ್ ಮಾಡ್ಕೊಳ್ಳಿ. ಹಂಗಂದ್ರೆ ಪರ್ ಡೇ ನೀವು 3.5 ಲೀಟರ್ಸ್ ನ ಕಂಪಲ್ಸರಿ ಕುಡಿಬೇಕು. ಸೊ ಇದನ್ನ ಹೆಂಗ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋದಂದ್ರೆ, ನಾರ್ಮಲ್ ನೀವು ಬೆಳಗ್ಗೆ ಟಿಫನ್ ತಗೊಳ್ತೀರಾ, ಇಲ್ಲ ಶೇಕ್ ತಗೊಳ್ತೀರಾ. ಶೇಕ್ ತಗೊಂಡಾದ್ಮೇಲೆ ನೀವು ಸ್ವಲ್ಪನೇ ವಾಟರ್ ನ ಕುಡೀರಿ. ಸೊ ನಿಮ್ ಲಂಚ್ ಟೈಮ್ ಬಿಫೋರ್ ನೀವು 1 ಲೀಟರ್ ಕುಡಿಬಹುದು. ಆಮೇಲೆ ಲಂಚ್ ಮಾಡುವಾಗ ಹೆಂಗಿದೆ ನೀವು ಒಂದು 300 ml ಕುಡಿತೀರಾ. ಅದು ಆದ್ಮೇಲೆ ಒಂದು 2 o'clock ಇಂದಾನು ಈವ್ನಿಂಗ್ ತನಕ ನೀವು ಈಸಿಯಾಗಿ ವಾಟರ್ ನ ಫುಲ್ಫಿಲ್ ಮಾಡಬಹುದು. ಈ ಪ್ರಾಡಕ್ಟ್ ನ ಸ್ಪೋರ್ಟ್ಸ್ ಪರ್ಸನ್ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಕ್ರಿಸ್ಟಿಯಾನೋ ರೊನಾಲ್ಡೋ ಈ ಪ್ರಾಡಕ್ಟ್ ನ ತಗೊಳ್ತಿದ್ದಾರೆ. ಸೊ ಸಮ್ಮರ್ ಸೀಸನ್ ಅಲ್ಲಿ ಹೈಡ್ರೇಟ್ ಆಗಿರಿ, ಹ್ಯಾಪಿ ಆಗಿರಿ, ಹೆಲ್ತಿ ಆಗಿರಿ. ಈ ಪ್ರಾಡಕ್ಟ್ ನ ಎಲ್ಲಿ ತಗೊಳ್ಳೋದು, ಹೆಂಗ್ ತಗೊಳ್ಳೋದು ಅಂತ ಡೌಟ್ ಇದ್ರೆ ಡಿಸ್ಪ್ಲೇ ಕಾಣಿಸೋ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನ್ ನಿಮ್ಗೆ ಹೆಲ್ಪ್ ಮಾಡಿ ಗೈಡ್ ಮಾಡ್ತೀನಿ. ಇಲ್ಲ ಅಂದ್ರೆ ನೀವು PCID ಮೂಲಕ ತಗೋಬಹುದು, ಇಲ್ಲ ಅಂದ್ರೇನು ವೆಲ್ನೆಸ್ ಕೋಚ್ ತಗೋಬಹುದು. ಅದು ಬಿಟ್ಟು ಈ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ತಗೊಳಕ್ ಹೋಗ್ಬೇಡಿ. ಹ್ಯಾಪಿ ಆಗಿರಿ, ಹೆಲ್ತಿ ಆಗಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲ ನೋಡ್ತೀನಿ. ಓಕೆ ವಿವರ್ಸ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ.